ದ ವರ್ಡ್ ಕನ್ನಡ. ಮಾತಿತ್ತು ಬಲು ತಪದಿಂದ ಪ್ರೀತಿಗೊಳಿತು ಗಾನದಲ್ಲಿ ಪರಶಿವನ ಆತ್ಮಲಿಂಗವ ಧರೆಗೆ ಇಳಿಸಿ ಭೂ ಕೈಲಾಸವಾಗಿಸಿದ ರಾವಣ. ಜಾತಿಯು ಬ್ರಹ್ಮವಂಶಜನಾಗಿ ಹೊರಬರದಿ, ಜಾತಿಯು ಬ್ರಹ್ಮವಂಶಜನಾಗಿ ಹೊರಬರದಿ ಭೀತಿಗೊಳಿಸುತ್ತ ಚತುರ್ದಶ ಭುವನ ಎಲ್ಲವನ್ನೂ ಈತ ದಶಕಂಠ, ಈತ ದಶಕಂಠ ಬಲವಂತ ಲಂಕಾನಾಥ ಓಲಗವಂತಾನಿದ್ದನು. ಈತ ದಶಕಂಠ ಬಲವಂತ ಲಂಕಾನಾಥ ಓಲಗವಂತಾನಿದ್ದನು.
ಲಕ್ಷೋಪಲಕ್ಷ ವರ್ಷಗಳಿಂದ ಬದುಕಿದ ರಾವಣ ಕೇವಲ ತಾನು ಬದುಕಿದ್ದಷ್ಟೇ ಅಲ್ಲ, ರಾಕ್ಷಸ ಕುಲವನ್ನೇ ಬದುಕಿಸಿದ ರಾವಣ. ಪಾತಾಳದ ಮೂಲೆಯಲ್ಲೆಲ್ಲೋ ಅಡಗಿ ಕುಳಿತವರನ್ನ ಪ್ರಪಾತದಿಂದ ಉತ್ತುಂಗದ ಎತ್ತರಕ್ಕೆ ತಂದು ನಿಲ್ಲಿಸಿದ ರಾವಣ. ಲೋಕಾಂತರಗಳಲ್ಲಿ ದಿಗ್ವಿಜಯವನ್ನ ಕೈಕೊಂಡು ಚತುರ್ದಶ ಭುವನದಲ್ಲಣ ಹೀಗೆ ಪ್ರಖ್ಯಾತಿಗೊಂಡ ರಾವಣ. ವೈಚೇಕೆ ರಾವಣ, ಲೋಕ ರಾವಣ. ಅಮ್ಮನಾದಂತಹ ಕೈಕಸೆಗೆ ಕೊಟ್ಟ ಮಾತೇನು? ಅದಕ್ಕಿಂತ ಮೊದಲು ಹುಟ್ಟಿನ ಮೂಲದಲ್ಲಿ ಮಹಾ ತಪಸ್ಸು, ಹುಟ್ಟಿದ ಕ್ಷೇತ್ರದಲ್ಲಿ ಮಹಾತ್ಯಾಗ, ಹುಟ್ಟಿದ ನಂತರದಲ್ಲಿ ನಾನು ಮಾಡಿದಂತಹ ತಪಸ್ಸು, ಇವುಗಳಿಂದ ಪ್ರದತ್ತವಾದಂತಹ ಬ್ರಹ್ಮದೇವನವರ ಮಹಾದೇವದತ್ತವಾದಂತಹ ಶಕ್ತ್ಯಾಯುಧ ಯಾವ ತಾಯಿ ಹಡೆದ ಮಗನಿಗುಂಟು ಈ ಯೋಗ ಭಾಗ್ಯ? ಆದುದರಿಂದಲೇ ಅಲ್ಲವೇ ಪ್ರಚಂಡ ರಾವಣ ಅಮ್ಮನಾದ ಕೈಕಸೆಗೆ ಕೊಟ್ಟ ಮಾತೇನು? ರಾಕ್ಷಸರ ಕುಲ ಉದ್ಧಾರ ಮಾಡುತ್ತೇನೆ. ಆ ದಾರಿಯಲ್ಲಿ ಹೊರಟಂತಹ ನಾನು ತಂದೆಯಾದಂತಹ ವಿಶ್ರವಸುವಿನಿಂದ ವೇದಾಧ್ಯಯನವನ್ನು ಮಾಡಿದ್ದೇನೆ. ಶಾಸ್ತ್ರಾಭ್ಯಾಸಗಳ ಜೊತೆಗೆ ಹಾಗೆ ಮುಂದುವರೆದು ಘನಘೋರ ತಪಸ್ಸನ್ನು ಆಚರಿಸಿದ್ದೇನೆ. ಪರಬ್ರಹ್ಮನನ್ನ, ಪರಮೇಶ್ವರನನ್ನ ಮೆಚ್ಚಿಸಿದ್ದಷ್ಟೇ ಅಲ್ಲ, ಕೋಟಿ ಕೋಟಿ ಆಯಸ್ಸನ್ನ ಪಡೆದುಕೊಂಡಿದ್ದೇನೆ. ಮೃತ್ಯುವನ್ನೇ ಜಯಿಸಿ ನಿಂತಿದ್ದೇನೆ. ತದನಂತರದಲ್ಲಿ ಹೊರಟಿದ್ದು ದಿಗ್ವಿಜಯಕ್ಕೆ. ಭೂಲೋಕ, ಸುರಲೋಕ, ಪಾತಾಳ ಲೋಕ ಅಷ್ಟೇ ಅಲ್ಲ, ಲೋಕಾಂತರಗಳಲ್ಲಿ ದಿಗ್ವಿಜಯವನ್ನ ಪೂರೈಸಿದಂತಹ ಈ ರಾವಣನ ಪರಾಕ್ರಮ ಎನ್ನ ಪರಾಕ್ರಮಕ್ಕೆ ಒಂದು ಪೀಠಕ್ಕೆ ಘನತೆ ಪ್ರಾಪ್ತವಾಗುವುದು ಯಾವಾಗ? ಆ ಪೀಠದಲ್ಲಿ ಮಂಡಿಸಿದಂತಹ ವ್ಯಕ್ತಿಯ ಘನತೆಯಿಂದ. ಘನತೆಯುಳ್ಳ ಪೀಠದಲ್ಲಿ ಯಾವುದೋ ವ್ಯಕ್ತಿಗಳು ಕುಳಿತು ಆ ಪೀಠದ ಘನತೆಯನ್ನೇ ಕಳೆದು ಹಾಕಿದ ಉದಾಹರಣೆ ಎಷ್ಟಿಲ್ಲ. ಆದರೆ ಈ ರಾವಣ ಘನತೆಯುಳ್ಳವನಾದುದರಿಂದ
ಅನುಭವರಿಂದಲೇ ಅಲ್ಲವೇ ಶತ ಸಹಸ್ರ ಸಹಸ್ರ ವತ್ಸರಗಳಿಂದಲೂ ಈ ಪೀಠವು ಈ ಹೊಗಳಿಕೆಯು ಊರ್ಜಿತವಾಗಿಯೇ ಇದ್ದದ್ದು. ಅಮ್ಮನಾದಂತಹ ಕೈಕಸೆಗೆ ಆತ್ಮಲಿಂಗವನ್ನೇ, ಆ ಸಾಕ್ಷಾತ್ ಪರಮೇಶ್ವರನನ್ನೇ ತಂದು ಕೊಡುತ್ತೇನೆ ಪೂಜೆಗೆ ಎನ್ನುವ ಹಾಗೆ ಓಡಿ ಹೋಗಿ ಕೈಲಾಸ ಪರ್ವತಕ್ಕೆ ಕೈ ಇಕ್ಕಿದೆ. ಏನು ಮಾಡೋಣ, ಆಗಲಿಲ್ಲ. ಪರಮೇಶ್ವರ ನನ್ನ ಕೈಯನ್ನು ಒತ್ತಿ ಹಿಡಿದ. ಬಿಡಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದ ಕಾಲದಲ್ಲಿ ನಾನೇ ಕಲಿತಂತಹ ವೇದಾಧ್ಯಯನವನ್ನ ಪಠನ ಮಾಡತೊಡಗಿದೆ. ಆದರೂ ಪ್ರಯೋಜನ ಆಗಲಿಲ್ಲ. ಮುಂದೆ ಏನು ಎನ್ನುವ ಕಾಲಕ್ಕೆ ನನ್ನ ಒಂದು ಶಿರವನ್ನ ಕತ್ತರಿಸಿದೆ, ನನ್ನ ಒಂದು ಕೈಯನ್ನ ಕತ್ತರಿಸಿದೆ, ವೀಣೆಯನ್ನಾಗಿಸಿದೆ. ಕೊನೆಯಲ್ಲಿ ಸ್ವರ್ಣ ಜನಿವಾರವನ್ನ ತೆಗೆದು ತಂತಿಯನ್ನಾಗಿಸಿ ಸಾಮಗಾನವನ್ನ ಪಾಯಣ ಮಾಡತೊಡಗಿದೆ, ಗಾಯನ ಮಾಡತೊಡಗಿದೆ. ಆಗ ಸಂತುಷ್ಟನಾದ ಪರಮೇಶ್ವರ ಭಕ್ತಿಯಿಂದ ನಾನು ಮಾಡಿದಂತಹ ಈ ಸೇವೆಗೆ ವರವನ್ನು ಕೂಡ ಇದ್ದ. ತಾನೂ ಕುಣಿಯತೊಡಗಿದ. ಅದೇ ತಾಂಡವ ನೃತ್ಯ ಎನಿಸಿಕೊಂಡಿತ್ತು. ಕೊನೆಯಲ್ಲಿ 10 ತಲೆ ಕಡಿಗ ಹಾಗೆ ಮತ್ತೆ ಮತ್ತೆ ಚಿಗುರಲಿ ಎನ್ನುವ ಹಾಗೆ ವರವನ್ನು ಅನುಗ್ರಹಿಸಿದ. ಇನ್ನೇನು ಬೇಕು ರಾವಣನಿಗೆ? ದೈವತ ಅನುಗ್ರಹ ನಮ್ಮ ಮೇಲಾಯಿತು ಅಂತಾದ ಮೇಲೆ ಹೀಗೆ ಕನಕ ಲಂಕೆಯನ್ನ, ಸ್ವರ್ಣ ಲಂಕೆಯ ಅಧಿಪತಿ, ಕನಕ ಲಂಕೆಯ ಸಕಲ ಸಂಪತ್ತುಗಳಿಗೆ ಒಡೆಯ ಈ ರಾವಣನಾಗಿದ್ದೇನೆ. ಅಂತಹ ಬಿರುದುಗಳ ಸರಮಾಲೆಯನ್ನೇ ಪಡೆದಂತಹ ರಾವಣನ ಹೊಗಳಿಕೆ ಹೊಗಳುವವನಿಗೂ ಕೇಳುವವನಿಗೂ ಮನಸ್ಸಿಗೆ ಮುದವನ್ನ ಕೊಡುತ್ತಿದೆ. ಅಂತಾದರೂ ಪ್ರಸ್ತುತ ಸಮಯದಲ್ಲಿ ನನ್ನ ಮೇಲೆ ನನಗೆ ಅನುಮಾನ ಪ್ರಾರಂಭ ಆಗಿದೆ. ಯಾಕೆ? ಏರಿದ ಎತ್ತರದಿಂದ ಕುಸಿಯುತ್ತಿದ್ದೇನೇನೋ ಎಂಬ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಯಾವತ್ತೂ ಜನಸ್ಥಾನದಲ್ಲಿ ಈ ಲಂಕೆಯ ಮಗಳಾದ ಶೂರ್ಪನಖಿಯ ನಾಸಚ್ಛೇದವಾಯಿತು, ಅಂದಿನಿಂದ ಅದು ಅವಳ ಮೂಗಲ್ಲ, ಲಂಕೆಯ ಮೂಗು ಎಂಬುದಾಗಿ ನಿರ್ಧರಿಸಿ ಪ್ರತೀಕಾರವಾಗಿ ರಾಮನ ಮಡದಿಯನ್ನ ಅಪಹರಿಸಿ ಕರೆತಂದೆನಲ್ಲ. ಆ ರಾಮನನ್ನ ವಂಚಿಸಿ ಕಪಟತನದಿಂದ ತಂದಂತಹ ಸೀತೆ ಎನ್ನುವ ನಾರಿ ಈ ಲಂಕೇಶ್ವರನಿಗೂ ಈ ಲಂಕೆಗೂ ಮಾರಿ ಆಗ್ತಾ ಇದ್ದಾಳಲ್ಲ. ಛೇ, ಏನೆಲ್ಲಾಗಿ ಹೋಯಿತು. ಅಸಾಧ್ಯವಾದಂತಹ ಸೇತುವನ್ನು ನಿರ್ಮಿಸಿ ಸಾಮಾನ್ಯರಾದ ಕಪಿ ಕೋತಿಗಳಿಂದೊಡಗೂಡಿ ಮಾಡಿದಂತಹ ಪ್ರಹಾರವನ್ನ ನಾನು ಊಹಿಸಿಯೂ ಇರಲಿಲ್ಲ, ಕಲ್ಪಿಸಿಯೂ ಇರಲಿಲ್ಲ. ರಣಯುದ್ಧ ನಡೆಯುತ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಬಂದಂತಹ ಯುದ್ಧದ ರಣವಾರ್ತೆಯನ್ನ ಅರಗಿಸಿಕೊಳ್ಳುವುದಕ್ಕೆ ಇನ್ನೂ ಆಗುತ್ತಾ ಇಲ್ಲ ಈ ರಾವಣನಿಂದ. ಹಾಗಾದರೆ ಎಲ್ಲಿ ಹೋಯಿತು ನನ್ನ ಪರಾಕ್ರಮ? ಈ ರಾವಣನ ಜೀವನದಲ್ಲಿ ಒಮ್ಮೆ ತಿರುಗಿ ನೋಡಿದ ಕಾಲಕ್ಕೆ ಕಳೆದು ಶೌರ್ಯದ ದಿನದ ಬಗೆ ಕಳೆದ ಶೌರ್ಯದ ದಿನದ ಬಗೆಗ ಖಳನು ಅಂತರ್ಮುಖದಿ ಯೋಚಿಸಿ ಆ ಖಳನು ಅಂತರ್ಮುಖದಿ ಯೋಚಿಸಿ ಅಳಿಯಲಿಲ್ಲೆಂಬೊದಗಿ ಅಳಿಯಲಿಲ್ಲ ಎಂಬೊದಗಿ ದಕ್ಕದಿದೆಂಬ ಬಲದೊಳಗೆ ಅಳಿಯಲಿಲ್ಲೆಂಬೊದಗಿ ದಕ್ಕದಿದೆಂಬ ಬಲದೊಳಗೆ ಒಳಗುವರಿ ಪಾಳಯದ ಘೋಷಕ್ಕೆ ಮೊಳಗು ಅರಿಪಾಳಯದ ಘೋಷಕ್ಕೆ ಖಳವಳಿಸಿ
ಇದ್ದಾನೆ ಈ ರಾವಣ. ಸಹೋದರರು, ಮಕ್ಕಳು, ಬಂಧು ಬಾಂಧವರು, ಸಮಸ್ತ ಲಂಕೆಯ ಪುರುಷ ಸಂದೋಹವೇ ಅಗ್ನಿಯ ಕುಂಡದಲ್ಲಿ, ಸೀತಾವ್ಯಾಜ್ಯ ಎನ್ನುವಂತಹ ಅಗ್ನಿಯ ಕುಂಡದಲ್ಲಿ ಹೋಮಿಸಿ ಹೋಗಿದ್ದಾರೆ. ಉಳಿದವನು ಈ ರಾವಣನೊಬ್ಬನೇ ಆಗಿದ್ದೇನೆ. ಅಂತಹ ನನ್ನ ಬದುಕಿನಲ್ಲಿ ಹಿಂತಿರುಗಿ ನೋಡಿದ ಕಾಲಕ್ಕೆ 14 ಲೋಕಗಳ ಮೇಲೆ ದಿಗ್ವಿಜಯವನ್ನ ನಡೆಸಿ ವಿಜಯ ಧ್ವಜವನ್ನ ಸ್ಥಾಪಿಸಿ ಬಂದವನಿದ್ದಾನೆ ಈ ರಾವಣ. ಬರುವ ಕಾಲಕ್ಕೆ ಹಾದಿಯ ಬದಿಯಲ್ಲೂ ಅಷ್ಟದಿಕ್ಪಾಲಕರು ನಡುವಾಗಿ ವಂದಿಸುವವರಾಗಿದ್ದರು. ಅಷ್ಟೇ ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ ನನ್ನ ಆರಾಧ್ಯ ದೈವ ಕೈಲಾಸದಲ್ಲಿ ಕುಳಿತು ನನ್ನ ಕುರಿತಾಗಿ ಯೋಚಿಸುತ್ತಿದ್ದನಂತೆ, ಚಿಂತಿಸುತ್ತಿದ್ದನಂತೆ. ಇನ್ನೇನು ಬೇಕು ರಾವಣನಿಗೆ? 14 ಲೋಕಗಳ ಮೇಲೂ ವಿಜಯವನ್ನ ಸಾಧಿಸಿ ಚತುರ್ದಶ ಭುವನದಲ್ಲಣ ಹೀಗೆ ಪ್ರಖ್ಯಾತಿಗೊಂಡಂತಹ ಆ ರಾವಣನಲ್ಲಿ ಎಲ್ಲವನ್ನ ತಪ್ಪಿಸಿಕೊಳ್ಳುತ್ತೇನೆ ಎನ್ನುವಂತಹ ಭ್ರಮೆಯಲ್ಲಿರುವ ಈ ರಾವಣನಲ್ಲಿ ದೇವೇಂದ್ರನನ್ನೇ ಜಯಿಸುವಂತಹ ಮಗನನ್ನ ಪಡೆದುಕೊಂಡೆ. ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ ನನ್ನಿಂದ. ನನ್ನ ಆದೇಶವನ್ನ, ನಿರ್ದೇಶನವನ್ನ ಚಾಚು ತಪ್ಪದೆ ಪರಿಪಾಲಿಸುವ ನನ್ನ ತಮ್ಮ ಕುಂಭಕರ್ಣ, ಅವನನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಹಾಗಾದರೆ ಮಾವ ಮಾರೀಚ ಹೇಳಿದ ಮಾತೇನು? ರಾವಣ, ಸೀತೆ ನಿನಗೆ ದಕ್ಕಲಾರಳು. ಒಣಗಿ ಮಂಡೋದರಿ ಹೇಳಿದ ಮಾತೇನು? ಸ್ವಾಮಿ, ಸೀತೆಯನ್ನ ತಂದ ಕಾಲಕ್ಕೆ ನಿಮ್ಮ ಖಳ ಕುಲವೇ ನಾಶವಾದೀತು. ಈ ಎಲ್ಲ ಮಾತುಗಳು ಸತ್ಯವಾಗುವುದಕ್ಕೆ ಹೊರಟಿವೆಯೋ ಹೇಗೆ? ಆದರೆ ಒಂದುಂಟು, ಎಲ್ಲವೂ ವಿಧಿ ವಿಚಿತ್ರ, ವಿಧಿಯ ಲೀಲೆ ಎನ್ನುವುದನ್ನ ಬಲ್ಲವನಾಗಿದ್ದಾನೆ ಈ ರಾವಣ. ಅಂತಹ ರಾವಣ ಎಲ್ಲರ ಹಾಗಲ್ಲ. ಅಂತರಂಗದ ರಾವಣ ಬೇರೆ, ಬಹಿರಂಗದ ರಾವಣ ಬೇರೆ. ಇಲ್ಲಿಯವರೆಗೆ ಆಡಿದ್ದೇನಲ್ಲ ಭಾವನೆಯ ಮಾತುಗಳು, ಇವು ಕೇವಲ ಅಂತರಂಗದ ರಾವಣನಿಗೆ ಮಾತ್ರ. ಬಹಿರಂಗದ ರಾವಣ ಆದರೆ ಅದು ನೀರಿನಲ್ಲಿ ಮುಳುಗಿ ಆಗಿದೆ. ಮಳೆ ಬಂದರೇನು, ಚಳಿಯಾದರೇನು, ಬಿಸಿಲೇ ಬಂದರೂ ತೊಂದರೆ ಇಲ್ಲ. ಸೂರ್ಯಾಸ್ತ ಆಗ್ತಾ ಇದೆ. ರಣದೂತನ ಆಗಮನ ಆಗುವ ಸಮಯವೂ ಇದೆ. ಹೌದು, ರಣವಾರ್ತೆ ಏನು? ಪ್ರಭು ಪ್ರಭು, ಇಂದಿನ ರಣದಲ್ಲಿ ನಿಮ್ಮ ಬಲವೆಲ್ಲ ಅಳಿದೋಯ್ತು ಪ್ರಭು. ಕದನದ ವಾರ್ತೆಯ ಕೇಳಿ ರಾವಣನು, ಕದನದ ವಾರ್ತೆಯ ಕೇಳಿ ರಾವಣನು ದಿಗಿಲಾಗಿ ಹರನೇ ಶಂಕರನೇ ಎಂದೆದುರುದಲ್ಲಿ ಸಮರದಿ ಬಲಯಲ್ಲ ಪಡಿದ ಮೇಲಿಂದ ಸಮರದಿ ಬಲಯಲ್ಲ, ಸಮರದಿ ಬಲಯಲ್ಲ ಪಡಿದ ಮೇಲಿಂದ ವಕ್ರಮದಿ ವೈರಿಗಳ ದಂಡಿಸಲಿ, ಕ್ರಮದಿ ವೈರಿಗಳ ದಂಡಿಸಲಿ. ವಿಜಯಾಯ್ತು ವಿಜಯ, ರಮೆಯಾಯ್ತು ವಿಜಯ, ನಿತ್ಯಮಗೆಂದು ಬಿದು ಬೈರು ಅಮರಾರಿ ಮನದೊಡು ಮರುಗಿ, ಮನದೊಡು ಮರುಗಿ. ರಮೆಯಾಯ್ತು ವಿಜಯವಿಂದು ನಿಮಗೆಂದು ಬಿದು ಬೈರು ಅಮರಾರಿ ಮನದೊಡು ಮರುಗಿ. ಈ ತ್ರಿಭುವನದಲ್ಲಡನಿಗೆ ಸಾವಿನ ತಲ್ಲಡನೆ. ರಣವಾರ್ತೆ ಏನನ್ನ ಕೇಳ್ತಾ ಇದ್ದೇನೆ. ನಮ್ಮವರೆಲ್ಲ ಮಡಿದಿದ್ದಾರೆ,
ಸೇನೆ ಎಲ್ಲ ನೆಲಕ್ಕುರುಳಿದೆ. ಸೇನಾಧಿಪತಿಗಳೆಲ್ಲ ಮಡಿದಿದ್ದಾರೆ. ಮಹಾ ಸೇನಾ ನಾಯಕರು ಮಕರಕ್ಷಿಗಾದಿಗಳೆಲ್ಲ ಎಲ್ಲವರು ಮಡಿದಿದ್ದಾರೆ ಎನ್ನುವುದನ್ನು ಕೇಳಿ ಎಲ್ಲಿ ಹೋಯಿತು ನನ್ನ ಭ್ರಮೆ? ರಾಮನನ್ನ ಗೆಲ್ಲುತ್ತೇನೆ ಎನ್ನುವುದು ಕೇವಲ ಭ್ರಮೆಯಾಗಿ ಹೋಯಿತೆ. ಈ ರಾವಣ ಯಾರು? ಸಾಕ್ಷಾತ್ ಯಮನನ್ನೇ ಸೋಲಿಸಿ ಬಂದಂತಹ ನಾನು ಹೇಳಿ ಕೇಳಿ ಒಬ್ಬ ನರಮಾನವಾಯಿತ. ಇವನನ್ನ ಕೊಲ್ಲುವುದು ನನಗೆ ಕಷ್ಟ ಆಗ್ತಾ ಇದೆಯಲ್ಲ. ಏನಿದು? ರಾಮ ಮತ್ಸರ ಎನ್ನುವಂತಹ ಬೆಂಕಿಯ ಜ್ವಾಲೆಗೆ ನಮ್ಮವರೆಲ್ಲ ಹಿಮದ ಬಂಡೆಯಂತೆ ಕರಗಿ ಹೋಗ್ತಾ ಇದ್ದಾರೆ. ಹಾಗಾದರೆ ರಣದೂತ ಆಡಿದ ಮಾತೇನು? ಸ್ವಾಮಿ, ಬಂದವನು ಕೇವಲ ನರನಲ್ಲ, ಮೂಲ ಬ್ರಹ್ಮನೇ ಅವತರಿಸಿ ಬಂದಿದ್ದಾನೆ ಧರೆಗೆ. ಹಾಗಾಗಿ ಅವನಿಗೆ ಶರಣಾಗತಿಯಾದರೆ ಮಾತ್ರ ಉಳಿವು ಸಾಧ್ಯ ಎನ್ನುವಂತಹ ಮಾತನಾಡಿ ಹೋದ. ಅವನಿಗೆ ಉತ್ತರ ಕೊಡಲಿಲ್ಲ, ಶಿಕ್ಷೆಯನ್ನೂ ಕೊಡಲಿಲ್ಲ. ಹೊರಟು ಹೋಗುವಂತೆ ಕಳುಹಿಸಿಕೊಟ್ಟಿದ್ದೇನೆ. ಆದರೆ ಮುಂದೇನು ಏನು ಅದನ್ನು ನಿಶ್ಚಯ ಮಾಡಿದ್ದೇನೆ. ಕೊನೆಗೊಳಿಪೆ ಹತನವನು, ಕೊನೆಗೊಳಿಪೆ ಕದನವನು ನಾಡಿನ ಅನುವರದೊಡೆನುತ್ತಾಗ, ನಾಡಿನ ಅನುವರದೊಡೆನುತ್ತಾಗ ಯೋಚಿಸಿ ತನ್ನಯ ಮನದಿರವ ಮಡದಿಯೊಳು ಬರುವುದೆಂತ ಯೋಚಿಸುತ್ತ, ತನ್ನಯ ಮನದಿರವ ಮಡದಿಯೊಳು ಅರುವುದೆನುತ ಯೋಚಿಸಿದ. ಯಾಕೆಂದರೆ ಹೇಳಿ ಕೇಳಿ ಒಬ್ಬ ನನ್ನ ದೂತ. ಅವನು ತಿಳಿದಿದ್ದಾನೆ ರಾಮನಾರು ಶ್ರೀರಾಮಚಂದ್ರನಾರು ಎನ್ನುವ ಹಾಗೆ. ಹಾಗಾದರೆ ಈ ರಾವಣನಾರು ಅಂತ ತಿಳಿದವರು ಯಾರಿದ್ದಾರೆ? ಯಾರೂ ಇಲ್ಲ. ಬಿಡಿ, ಬೇಕಾಗಲಿಲ್ಲ. ಆದರೆ ರಾವಣನ ಜೀವನದ ಗುರಿ ಏನು, ದಾರಿ ಏನು ಎನ್ನುವುದು ಸ್ಪಷ್ಟವಾಯಿತು, ಖಚಿತವಾಯಿತು. ಇಂದ್ರಿಯಗಳ ದಾಸನಾದಂತಹ ಈ ರಾವಣ ಎಲ್ಲವನ್ನ ಕಳೆದುಕೊಂಡು ಒಬ್ಬಂಟಿಯಾಗಿ ನಿಂತಿದ್ದೇನೆ. ಮುಂದೇನು ಪ್ರಶ್ನೆ ಇಲ್ಲ ನನಗೆ. ಯಾಕೆಂದರೆ ಯಾವತ್ತೋ ನಿಶ್ಚಿತವಾದದ್ದು ರಾಮನೊಂದಿಗೆ ಯುದ್ಧವೇ ಸಿದ್ಧ ಎನ್ನುವ ಹಾಗೆ. ಆ ನೆಲೆಯಲ್ಲಿ ಸನ್ನಾಹಕ್ಕೆಂದು ಸಭೆಗೆ ಸೂಚನೆಯನ್ನು ಕೊಟ್ಟದ್ದಾಗಿದೆ. ಸೂರ್ಯೋದಯಕ್ಕೆ ಸರಿಯಾಗಿ ರಣರಂಗದಲ್ಲಿ ನಾನಿರುವಂತಹ ಅವಶ್ಯಕತೆಯೋ ಅನಿವಾರ್ಯತೆಯೋ ಎಲ್ಲವೂ ಇದೆ. ಆದರೆ ಅದೋ ನೋಡಿ, ಸೂರ್ಯೋದಯ ಆಗುವುದಕ್ಕೆ ಇನ್ನೂ ಸಾಕಷ್ಟು ಸಮಯ ಉಳಿದಿದೆ. ಹಾಗಿರುವ ಕಾಲಕ್ಕೆ ನನ್ನ ಆದ್ಯ ಕರ್ತವ್ಯ ಎನ್ನುವುದೊಂದು ಹಾಗೇ ಉಳಿದುಕೊಂಡು ಬಿಟ್ಟಿದೆ. ಏನು, ಎಂತಹ ಕಾಲಕ್ಕೂ ನನ್ನನ್ನು ಕೈ ಬಿಡದೆ ನನ್ನೊಡನೆ ಬದುಕಿ ಬಾಡಿದವಳು ನನ್ನ ಮಡದಿ ಮಂಡೋದರಿ. ಸುದೀರ್ಘವಾದಂತಹ ರಾವಣನ ದಾಂಪತ್ಯದ ಜೀವನದಲ್ಲಿ ಮಾಡಬಾರದನ್ನೆಲ್ಲ ಮಾಡಿದ ಕಾಲಕ್ಕೂ, ತನ್ನ ಪುತ್ರ ಸಂತಾನವನ್ನ ಕಳೆದುಕೊಂಡ ಕಾಲಕ್ಕೂ ನನ್ನ ಬಿದಿರಾಡಿದವಳಲ್ಲ ನನ್ನ ಮಡದಿ ಆ ಮಂಡೋದರಿ. ಅಂತಹ ನನ್ನ ಮಡದಿ ಮಂಡೋದರಿಗೆ ಈ ನನ್ನ ಕೊನೆಯ ಕಾಲಕ್ಕೆ ನನ್ನ ಕೊನೆಯ ನಿರ್ಧಾರವನ್ನ ಹೇಳದೆ ನಾನು ಹೋದೆ ಅಂತಾದರೆ ಮಹಾ ಅಪರಾಧವಾದೀತು. ಆ ನೆಲೆಯಲ್ಲಿ ತಡ ಮಾಡುವುದಿಲ್ಲ. ಅತ್ಯಂತ ಅಮೂಲ್ಯವಾದ ಸಮಯ ಇದು. ಆ ನನ್ನ ಮಡದಿ ಇದ್ದಾಳಲ್ಲ ಮಂಡೋದರಿ, ಅವಳ ಅಂತಃಪುರಕ್ಕೆ ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ.
QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.